ಇನ್ನು ಬಿಗ್ ಫೈವ್ ನಲ್ಲಿ ಮೂರನೇ ಸುದ್ದಿಯನ್ನ ನೋಡುವಂತ ಸಮಯ. ಸಿಎಂ ಮತ್ತು ಸಚಿವರಿಗೆ ಸಂಕಷ್ಟ ತಂದಿಟ್ಟಿದೆ ಆ ಆಶ್ವಾಸನೆ. ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕಾರಣಿಗಳೇನ್ ಮಾಡ್ತಾರೆ, ನಮ್ಮ ಸರ್ಕಾರವನ್ನ ನೀವು ತಂದಿದ್ದೇ ಆದ್ರೆ ನಿಮಗೆ ನಮ್ಮ ಕಡೆಯಿಂದ ಒಂದಿಷ್ಟು ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಭರವಸೆಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಸರ್ಕಾರ ಬಂದ ನಂತರ ಅದನ್ನ ಮರೆತು ಬಿಡೋದು ಈ ರಾಜಕಾರಣಿಗಳಿಗೆ ಸಹಜವಾದಂತ ವಿಚಾರ. ಆದ್ರೆ ಭರವಸೆಯನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಂತ ಜನ ಕಂಪ್ಲೇಂಟ್ ಕೊಡ್ತಾರೆ. ಅದೇ ರೀತಿಯಾಗಿ ಆಗಿರೋದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ನಿವೃತ್ತ ಸಾರಿಗೆ ನೌಕರರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಾರಿಗೆ ಮುಖಂಡ ಆನಂದ್ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ವಿಧಾನಸಭೆ ಸ್ಪೀಕರ್ಗೆ ಮನವಿಯನ್ನ ಸಲ್ಲಿಸಿರೋದು ಸಾರಿಗೆ ಭತ್ಯೆ ವಿಚಾರದಲ್ಲಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಇದು. ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಈಡೇರಿಸಿಲ್ಲ ಅಂತ ಆರೋಪವನ್ನ ಮಾಡಲಾಗಿದೆ. ಲಕ್ಷಾಂತರ ಸಾರಿಗೆ ಸಿಬ್ಬಂದಿಗೆ ವಂಚನೆ ಮಾಡಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಇಬ್ಬರ ವಿರುದ್ಧವೂ ಕೂಡ ತನಿಖೆಗೆ ಅನುಮತಿ ಕೋರಿ ಮನವಿಯನ್ನ ಸಲ್ಲಿಸಲಾಗಿದೆ. ರಾಜ್ಯಪಾಲರಿಗೆ ವಜಾಗೊಂಡ ಸಾರಿಗೆ ಸಿಬ್ಬಂದಿಯಿಂದ ಮನವಿ. ವಜಾಗೊಂಡಿರುವಂತ ಸಾರಿಗೆ ಸಿಬ್ಬಂದಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಸಿಎಂ ಮತ್ತು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರ ವಿರುದ್ಧವಾಗಿ ದೂರನ್ನ ಕೊಟ್ಟಿರೋದು. ಆ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಸಾರಿಗೆ ಸಚಿವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ನಿವೃತ್ತ ಸಾರಿಗೆ ನೌಕರರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ. ಸಾರಿಗೆ ಮುಖಂಡ ಆನಂದ್ ಅವರು ಮನವಿಯನ್ನ ಸಲ್ಲಿಕೆ ಮಾಡಿರುವುದು. ರಾಜ್ಯಪಾಲರು ವಿಧಾನಸಭೆ ಸ್ಪೀಕರ್ಗೂ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಭತ್ಯೆ ವಿಚಾರದಲ್ಲಿ ನಮಗೆ ಭರವಸೆಯನ್ನ ಕೊಟ್ಟಿದ್ರು, ಆದರೆ ಆ ಭರವಸೆ ಕೊಟ್ಟಂಗೆ ನಡೆದುಕೊಂಡಿಲ್ಲ ಸಾರಿಗೆ ಸಚಿವರು ಮತ್ತು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ಸನ್ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ವಿಚಾರವಾಗಿ ಏನು ಸಾರಿಗೆ ನೌಕರಿಗೆ ಸಮಾನ ವೇತನ ಕೊಡ್ತೀವಿ ಅಂತೇಳಿ ಪ್ರಣಾಳಿಕೆ ತಂದಿದ್ರು. ಆ ಪ್ರಣಾಳಿಕೆನ 2 ವರ್ಷ ಆದ್ರೂ ಕೂಡ ಈಡೇರಿಸದಲ್ಲೇ ಆಟ ಆಡ್ತಾ ಇರುವಂಥದ್ದು. ಅದಕ್ಕೆ ನಾನು ಇವತ್ತು ರಾಜ್ಯಪಾಲರಿಗೆ ಮತ್ತು ಏನು ವಿಧಾನಸಭೆಯಲ್ಲಿ ಸ್ಪೀಕರ್ ಅವ್ರಿಗೆ ಒಂದು ಮನವಿ ಕೊಟ್ಬಿಟ್ಟು ಬಂದಿದ್ದೀನಿ. ಅದು ವಿಚಾರ ಏನು ಅಂತಂದರೆ, ಸರ್ಕಾರ ಸಾರಿಗೆ ನೌಕರಿಗೆ 1,25,000 ಜನ ನೌಕರಿಗೆ ಅನ್ಯಾಯ ಮಾಡಿದೆ. ಇದುವರೆಗೂ ಕೂಡ 6ನೇ ವೇತನ ಜಾರಿ ಮಾಡ್ತೀವಿ, ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿದವರು ಇನ್ನೂ ಕೂಡ ಕೊಟ್ಟಿಲ್ಲ. ಇದರಿಂದ ಅವ್ರ ಮೇಲೆ ತನಿಖೆ ಆಗಬೇಕು. ಅವ್ರ ಮೇಲೆ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಏನಪ್ಪ ಅಂತಂತಂದರೆ, ಏನು ಈ ಮಾತು ಹೇಳಿದ್ದಾರೆ ಅದರದ್ದೆಲ್ಲ ಡಾಕ್ಯುಮೆಂಟ್ ಕೂಡ ಇದೆ. ಆ ಡಾಕ್ಯುಮೆಂಟ್ ವಿಚಾರವಾಗಿ ನಾನಿವತ್ತು ರಾಜ್ಯಪಾಲರಿಗೆ ಮನವಿ ಕೊಟ್ಟಿರುವಂಥದ್ದು, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ FIR ಮಾಡಬೇಕು, ಮೋಸ ಮಾಡಿದ್ದಾರೆ ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಈ ಮನವಿ ಕೊಟ್ಟಿದ್ದೀನಿ. ಮುಂದಿನ ದಿನಮಾನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಕೊಟ್ಟ ಭರವಸೆಯನ್ನ ಈಡೇರಿಸದೇ ಇರೋದು ರಾಜಕಾರಣಿಗಳ ರಕ್ತದಲ್ಲೇ ಇದೆ ಅಂತ ಅನಿಸುತ್ತೆ. ಇಲ್ಲಿ ಬಹಳಷ್ಟು ಜನ ಪಾಪ ಸಾರಿಗೆ ನೌಕರರು ಕಾದು ಕೂತಿದ್ರು. ಯಾಕೆ ಈಡೇರಿಸಿಲ್ಲ ಭರವಸೆಯನ್ನ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಸಾರಿಗೆ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಆಶ್ವಾಸನೆಗಳನ್ನು ಕೊಟ್ಟಿತ್ತು. ಒಂದು, ಸಮಾನ ವೇತನಕ್ಕೆ ಅಂದರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು. ಮತ್ತೊಂದು ಏನು ಅಂತಂದರೆ 6ನೇ ವೇತನವನ್ನು ಜಾರಿ ಮಾಡ್ತೀವಿ ಅಂತಂದರೆ ಸಮಾನ ಕೆಲಸಕ್ಕೆ ಸಮಾನವಾದಂತಹ ವೇತನವನ್ನು ನಾವು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದ್ರ ಬೆನ್ನಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದರೂ ಕೂಡ ಇದುವರೆಗೂ ನಮಗೆ ಕೊಟ್ಟಿರುವಂತಹ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಪ್ರತಿ ಬಾರಿ ಸಿಎಂ ಜೊತೆಗೆ ಸಭೆ ನಡೆದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಸಮಯವನ್ನು ಮುಂದೂಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನು ರಾಜ್ಯದ 4 ಸಾರಿಗೆ ನಿಯಮಗಳ ಸುಮಾರು 1.5 ಲಕ್ಷ ಸಿಬ್ಬಂದಿ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಪೂರಕ ಎನ್ನುವಂತೆ ವಜಾಗೊಂಡಿರುವಂತಹ ನೌಕರರು ಇದೇ ಮೊದಲ ಬಾರಿಗೆ ರಾಜ್ಯಪಾಲರಿಗಾಗಿರ್ಬೋದು, ಜೊತೆಗೆ ವಿಧಾನಸಭೆಯ ಸ್ಪೀಕರ್ ಅವರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಆ ಒಂದು ದೂರಿನಲ್ಲಿ ನಮಗೆ ಭರವಸೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಸಾರಿಗೆ ನೌಕರರಿಗೆ ಒಂದಷ್ಟು ಭರವಸೆಗಳನ್ನು ಕೊಡುವಂಥ ಕೆಲಸ ಆಗಿತ್ತು. ಆದರೆ
ಅಧಿಕಾರಕ್ಕೆ ಬಂದು ಇಷ್ಟು ದಿನ ಕಳೆದ್ರೂ ಕೂಡ ನಮ್ಮ ಭರವಸೆಗಳನ್ನು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ರಾಜ್ಯಪಾಲರಿಗೆ ಕೊಟ್ಟಿರುವಂಥ ದೂರಿನಲ್ಲಿ ಅವರ ವಿರುದ್ಧ ತನಿಖೆಗೆ ಅವಕಾಶವನ್ನು ಕೊಡಿ, ಅಂದರೆ CM ಆಗಿರ್ಬೋದು ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೇನೆ ವಿಧಾನಸಭೆಯ ಸ್ಪೀಕರ್ ಅವರಿಗೂ ಕಚೇರಿಗೂ ಕೂಡ ದೂರನ್ನು ಕೊಟ್ಟು ಈ ರೀತಿಯಾಗಿ ನಮಗೆ ಸುಮಾರು 1 ಲಕ್ಷಾಂತರ ನೌಕರರ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ, ಅವರಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಮಾಡುವಂಥ ಕೆಲಸ ಆಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ರಾಜಭವನಕ್ಕೆ ಮತ್ತೆ ವಿಧಾನಸಭೆಯ ಸ್ಪೀಕರ್ ಅವರ ಕಚೇರಿಗೆ ದೂರನ್ನು ಕೊಡುವಂಥ ಕೆಲಸ ಆಗಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.